ಡಾಂಬರ್ ಹಾಕದೆ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಇದೀಗ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. 25 ಹಳ್ಳಿಗಳಿಗೆ ಇರುವಂತಹ ಏಕೈಕ ರಸ್ತೆ ಇದು ಕಾಮಗಾರಿ ಆಗಬೇಕಾಗಿತ್ತು, ಆದರೆ ವಿಳಂಬ ಆಗ್ತಾ ಇದೆ. ದೊಡ್ಡಬಳ್ಳಾಪುರದಿಂದ ಮಧುಗಿರಿ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. 3.5 ಕಿಲೋಮೀಟರ್ ರಸ್ತೆಯಲ್ಲಿ ಗುಂಡಿ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ರಸ್ತೆ ಸರಿಪಡಿಸಲು ಇದೀಗ ಸರ್ಕಾರದಿಂದ 3,81,00,000 ಅನುಮೋದನೆ. ಆದರೆ ಏನು ರಸ್ತೆಯ ಬರೀ ಈ ಜಲ್ಲಿಯನ್ನು ಹರಡಿಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಗುತ್ತಿಗೆದಾರರು. ಕಳೆದ 3 ತಿಂಗಳಿನಿಂದ ಹಾಗೆ ಉಳಿದಂತಹ ರಸ್ತೆ ರಾತ್ರಿ ಆದರೆ ರಸ್ತೆ ಕಾಣದೆ ಅಪಘಾತಗಳು ಸಂಭವಿಸ್ತಾ ಇದೆ. ರಸ್ತೆಯಲ್ಲಿ ಜಲ್ಲಿಕಲ್ಲುಗಳು ಇದ್ದಾವೆ. ಪ್ರತಿನಿತ್ಯ ಸಾರ್ವಜನಿಕರು ಪರದಾಡ್ತಾ ಇದ್ದಾರೆ. ಜಲ್ಲಿ ರಸ್ತೆಯಲ್ಲಿ ಬಿದ್ದು ಕೈಕಾಲನ್ನು ಮುರಿದುಕೊಂಡ್ರೆ ಸಾರ್ವಜನಿಕರು ಗುತ್ತಿಗೆದಾರನಿಗೆ ಏನು ಗೊತ್ತಾಗೋದಿಲ್ವಾ ಅಂತ ಅಧಿಕಾರಿಗಳಿಗೆ ಹಿಡಿಶಾಪವನ್ನು ಹಾಕ್ತಿದ್ದಾರೆ ಸಾರ್ವಜನಿಕರು. ಆದಷ್ಟು ಬೇಗ ರಸ್ತೆಯನ್ನು ಸರಿಪಡಿಸುವಂತೆ ಇದೀಗ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. 3 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತ ಈ ರಸ್ತೆಯಲ್ಲಿ ಜನ ಇದೇ ರಸ್ತೆನ ಅವಲಂಬಿಸಿ ಪ್ರತಿನಿತ್ಯ ಶಾಲಾ ಕಾಲೇಜಿನ ಮಕ್ಕಳಿರ್ಬೋದು, ಪ್ರತಿನಿತ್ಯ ಕೆಲ್ಸಕ್ಕೆ ಹೋಗುವಂತವ್ರು ಇರ್ಬೋದು, ಇಲ್ಲೇ ಓಡಾಡ್ತಾರೆ ರಾತ್ರಿ ಆಗ್ಲೂ. ಯಾಕಂದ್ರೆ ರಾತ್ರಿ ಪಾಳಿ 2ನೇ ಪಾಳಿ ಮುಗಿಸ್ಕೊಂಡು ಹೋಗುವಂತವ್ರು ಎಲ್ಲರೂ ಕೂಡ ಇದೇ ರಸ್ತೆಯಲ್ಲಿ ಅವರು ತಮ್ಮ ಗ್ರಾಮಗಳಿಗೆ ಹೋಗ್ಬೇಕಾಗಿರುತ್ತೆ. ಆದ್ರೆ ಈ ರಸ್ತೆಗೆ ಜಲ್ಲಿ ಹಾಕಿ ಈಗಾಗಲೇ 3 ತಿಂಗಳಿಗೂ ಹೆಚ್ಚು ಕಾಲ ಆಗಿದೆ. 3.5 ಕೋಟಿಗೂ ಹೆಚ್ಚು ಅನುದಾನ ಈ ಒಂದು ರಸ್ತೆಗೆ ಬಿಡುಗಡೆ ಆಗಿದೆ. ಯಾವ ಕಾರಣಕ್ಕಾಗಿ ಈ ರೀತಿ ವಿಳಂಬ ನೀತಿಯನ್ನ ಅನುಸರಿಸ್ತಾ ಗುತ್ತಿಗೆದಾರರು ಇದನ್ನ ತಡ ಮಾಡ್ತಿದ್ದಾರೆ, ಅಥವಾ ಇದು ಸರ್ಕಾರದ ವೈಫಲ್ಯನ, ಅಧಿಕಾರಿಗಳ ವೈಫಲ್ಯನ ಅಂತಕ್ಕಂಥ ಪ್ರಶ್ನೆ ಎಲ್ಲಾ ಜನರಲ್ಲಿ ಇದೆ. ಈಗಾಗಲೇ ಅಧಿಕೃತವಾಗಿ ಹೊಸಳ್ಳಿ ಠಾಣೆಯಲ್ಲಿ 3 ಪ್ರಕರಣಗಳು, ಅಪಘಾತದ ಪ್ರಕರಣಗಳು ದಾಖಲಾಗಿವೆ. ಸಾಕಷ್ಟು ಜನರಿಗೆ ಸಾವು ನೋವು ಕೂಡ ಸಂಭವಿಸಿ ತುಂಬಲಾರದಂತ ನಷ್ಟ ಉಂಟಾಗಿದೆ. ಇದ್ರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು, ಮೊನ್ನೆ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಇಲ್ಲಿನ ಜನರಿಗೆ ಒಂದು ರಸ್ತೆಯನ್ನ ಪೂರ್ಣ ಮಾಡಿಕೊಡ್ಬೇಕಾಗಿ ನಾನು ಒತ್ತಾಯ ಮಾಡ್ತೀನಿ. ನೋಡಿ, ಡಾಂಬರ್ ಹಾಕದೆ ಬರೀ ಜಲ್ಲಿಕಲ್ಲನ್ನ ಹಾಕಿ ಕಳಪೆ ಕಾಮಗಾರಿಯನ್ನ ಮಾಡ್ತಿದ್ದಾರೆ ಗುತ್ತಿಗೆದಾರರು ಅಂತ ಅಲ್ಲಿನ ಜನರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಇನ್ನು ಜಲ್ಲಿಕಲ್ನಲ್ಲಿ ಅಷ್ಟು ಸುಲಭ ಅಲ್ಲ. ಏನು 3 ಕಿಲೋಮೀಟರ್, ಬರೋಬ್ಬರಿ 3 ಕಿಲೋಮೀಟರ್ ಇದೆ. 3 ಕಿಲೋಮೀಟರ್ ಜಲ್ಲಿಕಲ್ ಮೇಲೆ ಹೋಗೋದು ಅಷ್ಟು ಸುಲಭ ಅಲ್ಲ. ಯಾರಾದರೂ ಸವಾರರು ಒಂದ್ ವೇಳೆ ಸ್ಕಿಡ್ ಆಗಿ ಬಿದ್ರೆ ಏನ್ ಗತಿ? ಇದನ್ನ ಗುತ್ತಿಗೆದಾರರ ನಿರ್ಲಕ್ಷ್ಯ ಇದೆ. ಕಳಪೆ ಕಾಮಗಾರಿಯನ್ನ ನಡೆಸ್ತಾ ಜಲ್ಲಿಕಲ್ಲನ್ನು ಹಾಕ್ಬಿಟ್ಟಿದ್ದಾರೆ. ಇಲ್ಲ, ಜಲ್ಲಿಕಲ್ಲನ್ನು ಹಾಕ್ಬಾರ್ದಾಗಿತ್ತು, ಹಾಗೆ ಗುಂಡಿಗಳಿದ್ರೆ ಹೇಗ ಹೋಗ್ತಾ ಇದ್ರು ಜನ. ಆದ್ರೆ ಈ ಜಲ್ಲಿಕಲ್ಲನ್ನು ಹಾಕಿ ಅರ್ಧಂಬರ್ಧ ಕಾಮಗಾರಿ ಬಿಟ್ಟು ಈ ರೀತಿ ಮಾಡೋದು ನಿಜಕ್ಕೂ ಇದು ಅಸಹ್ಯ. ಆದ್ರೆ ಅಲ್ಲಿನ ಜನರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. 25 ಹಳ್ಳಿಗಳಿಗೆ ಇರುವಂತಹ ಏಕೈಕ ದಾರಿ ಇದು. ಇಂತಹ ದಾರಿಯೇ ರೆಡಿ ಆಗಿಲ್ಲ ಅಂದ್ರೆ ಇನ್ನು ಸಣ್ಣ ಪುಟ್ಟ ದಾರಿಗಳು ರೆಡಿ ಆಗ್ತವ? ಇದು ದೊಡ್ಡಬಳ್ಳಾಪುರದಲ್ಲಿ ಇರುವಂತಹ 25 ಹಳ್ಳಿಗಳಿಗೆ ಏನು ರಸ್ತೆ ಕಾಮಗಾರಿ ಈ ಒಂದು ಹೋಗುತ್ತೆ, ಜಾಗ ಹೋಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಳಂಬ ಆಗ್ತಾ ಇದೆ.